ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ. ಅದೇನು ಕೇಳಿದ್ರೆ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಪ್ಕೊಂಡಿದೆ ಅಂತ. ಟ್ರಂಪ್ ಇದಿಷ್ಟೇ ಹೇಳಿದ್ರೆ ಭಾರತದಲ್ಲೇನು ಸುದ್ದಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಟ್ರಂಪ್ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾರೆ ಅಂತ ನಮ್ಮ ವಿಪಕ್ಷಗಳನ್ನು ಬಿಟ್ಟು ಉಳಿದಂತಹ ಭಾರತೀಯರಿಗೆ ಅರ್ಥ ಆಗೋಗಿದೆ. ಆದರೆ ಈ ಬಾರಿ ಟ್ರಂಪ್ ಇದಿಷ್ಟನ್ನೇ ಹೇಳಿಲ್ಲ. ಅದಕ್ಕೆ ಮುಂದುವರೆದು ಹೇಳಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, ನಾವು ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡೋದಿಲ್ಲ ಅಂತ. ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುತ್ತೆ, ಭಾರತದ ವಿಚಾರ ಸೆಟಲ್ ಆಗಿಬಿಡ್ತು ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಭಾರತ ಕೂಡ ಇದಕ್ಕೆ ಉತ್ತರ ಕೊಟ್ಟಿದೆ. ಆ ಉತ್ತರವನ್ನು ನೋಡಿದ್ರೆ ಒಂದು ಸ್ವಲ್ಪ ಡೌಟ್ ಬರುವಂತಿದೆ. ಮಾಮೂಲಿಯಾಗಿ ಟ್ರಂಪ್ ಹೇಳಿಕೆಯನ್ನು ಭಾರತ ತಿರಸ್ಕರಿಸ್ತಾ ಇತ್ತಲ್ಲ, ಈ ಬಾರಿಯ ಭಾರತ ಸರ್ಕಾರದ ಉತ್ತರ ಆ ರೀತಿಯಾಗಿಲ್ಲ. ಹೀಗಾಗಿ ಅದರಲ್ಲೂ ಕೂಡ ಒಂದಷ್ಟು ಅನುಮಾನ ಸೃಷ್ಟಿ ಆಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ನಿಲ್ಲಿಸುತ್ತಾ? ಭಾರತದ ಮುಂದಿನ ಪ್ಲಾನ್ ಏನು? ಟ್ರಂಪ್ ಯಾವ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಇದಕ್ಕೇನು ಮಹತ್ವ ಇದೆ? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಪಾಕ್ನಿಂದ ಒಂದು ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮುಖಾಮುಖಿ ನೋಡದೆ ಬಾರಿಸಿದಾರಲ್ಲ, ಇದು ಭಾರತ ಮಾಡಿಸಿದಂತಹ ಯುದ್ಧ. ಈ ಯುದ್ಧ ಇಲ್ಲಿಗೆ ಎಂಡ್ ಆಗಲ್ಲ, ತಾಲಿಬಾನ್ ಈಗ ಭಾರತದ ಪ್ಲಾನ್ ಪ್ರಕಾರವಾಗಿ ನಡೀತಾ ಇದೆ, ಹೀಗಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ಈ ಎರಡೂ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಪ್ರತಿನಿತ್ಯವೂ ಕೂಡ ತನ್ನ ಓವೆಲ್ ಆಫೀಸ್ನಲ್ಲಿ ಪತ್ರಕರ್ತರನ್ನೆಲ್ಲ ಗುಡ್ಡೆ ಹಾಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಕೆಲಸ ಇಲ್ಲದಂತಹ ಮನುಷ್ಯ 4 ಜನರನ್ನು ಗುಡ್ಡೆ ಹಾಕೊಂಡು ಹರಟೆ ಹೊಡಿತಾನಲ್ಲ, ಹಾಗೆ ಟ್ರಂಪ್ ಅವರ ಪ್ರತಿನಿತ್ಯದ ಕೆಲಸದಲ್ಲಿ ಇದು ಕೂಡ ಒಂದು. ಪತ್ರಕರ್ತರನ್ನ ಕರೆಸ್ಕೊಂಡು ಒಂದಷ್ಟು ಶೋ ಆಫ್ ಮಾಡೋದು, ಒಂದಷ್ಟು ಸುಳ್ಳು ಹೇಳೋದು ಅಂತ ಅಂದುಕೊಳ್ಳಿ, ತಪ್ಪೇನಿಲ್ಲ. ಹೀಗೆ ಪತ್ರಕರ್ತರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಭಾರತದ ವಿಚಾರದಲ್ಲಿ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದೇನಾಯ್ತು ಕೇಳಿದ್ರೆ, ಒಬ್ಬ ಭಾರತ ಮೂಲದ ಪತ್ರಕರ್ತೆ ಟ್ರಂಪ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಚೀನಾ ರೇರ್ ಅರ್ತ್ ವಿಚಾರದಲ್ಲಿ ಬ್ಯಾನ್ ಅನ್ನು ವಿಧಿಸಿದೆ, ಅಮೆರಿಕಕ್ಕೆ ಸಂಕಷ್ಟ ಎದುರಾಗಿದೆ. ಇದಕ್ಕೆ ಪ್ರತಿಯಾಗಿ ನೀವೇನಾದರೂ ಭಾರತದ ಜೊತೆಗೆ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ತೀರಾ? ಭಾರತವನ್ನ ನೀವು ರಿಲಯಬಲ್ ಪಾರ್ಟ್ನರ್ ರೀತಿಯಲ್ಲಿ ನೋಡ್ತೀರಾ? ಹೀಗಂತ ಟ್ರಂಪ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಟ್ರಂಪ್ ಇದಕ್ಕೆ ಸುಲಭದಲ್ಲಿ ಉತ್ತರ ಕೊಡಬಹುದಿತ್ತು, ಆದರೆ ಟ್ರಂಪ್ ಹಾಗೆ ಮಾಡಲಿಲ್ಲ. ಅದಕ್ಕೆ ಟ್ರಂಪ್ ಹೇಗೆ ಉತ್ತರ ಕೊಟ್ಟರು ಅಂತಂದ್ರೆ, ನನಗೆ ಭಾರತ ತುಂಬ ಉತ್ತಮವಾದಂತಹ ಸ್ನೇಹಿತ, ಅವ್ರ ಜೊತೆಗೆ ನಮಗೆ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಆದರೆ ಇರೋ ಪ್ರಾಬ್ಲಮ್ ಒಂದೇನು ಕೇಳಿದ್ರೆ, ಅವರು ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮಗೆ ಅತೃಪ್ತಿ ಇತ್ತು. ಆದರೆ ನಾನು ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಡ್ತಾ ಇದ್ದೀನಿ. ಅದೇನು ಕೇಳಿದ್ರೆ, ಮೋದಿ ಇವತ್ತು ನನಗೆ ಭರವಸೆ ಕೊಟ್ಟಿದ್ದಾರೆ, ನಾವು ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ತೀವಿ ಅಂತ. ಅದು ಈ ತಕ್ಷಣಕ್ಕೆ ಆಗತ್ತೆ ಅಂತ ನಾನು ಹೇಳೋದಿಲ್ಲ, ಇದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದರೆ ಭಾರತದ ವಿಚಾರ ಸೆಟಲ್ ಆಗಿಬಿಟ್ಟಿದೆ, ನಾವಿನ್ನೇನೇ ಇದ್ರೂ ಕೂಡ ಚೀನಾದ ಕಡೆಗೆ ಫೋಕಸ್ ಮಾಡ್ತೀವಿ. ಮೋದಿ ಈಸ್ ದಿ ಗ್ರೇಟ್ ಮ್ಯಾನ್, ಮೋದಿ ಲವ್ಸ್ ಟ್ರಂಪ್. ಮಿತ್ರರೇ, ಟ್ರಂಪ್ ಮಾತನ್ನು ಕೇಳಿದಾಗ ನಗಬೇಕು ಅಳಬೇಕು ನನಗಂತೂ ಗೊತ್ತಾಗೋಲ್ಲ. ಯಾಕೆಂತಂದ್ರೆ ಮೋದಿ ಗ್ರೇಟ್ ಮ್ಯಾನ್ ಅಂತೆ, ಅವರು ಟ್ರಂಪ್ ಅನ್ನ ಇಷ್ಟಪಡ್ತಾರಂತೆ. ಹೀಗೆ ಟ್ರಂಪ್ ಇವತ್ತು ಕ್ಲೈಮ್ ಮಾಡಿದ್ದಾರೆ. ಅಂದ್ರೆ ಭಾರತದ ವಿಚಾರ ಆಲ್ಮೋಸ್ಟ್ ಸೆಟಲ್ ಆಗಿ ಹೋಗ್ಬಿಟ್ಟಿದೆ ಅನ್ನೋ ಅರ್ಥದಲ್ಲೇ ಟ್ರಂಪ್ ಮಾತನಾಡಿದ್ದಾರೆ. ನಿಜವಾಗ್ಲೂ ಇದಾಗಿದ್ದು ಹೌದಾ? ಇದೆಲ್ಲ ಸಾಧ್ಯ ಆಗದೇ ಇರುವ ಮಾತು. ಟ್ರಂಪ್ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಹೇಳಿದ್ರು. ಹೀಗಂತ ನಾವು ಟೋಟಲಿ ಈ ವಿಚಾರವನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಕಾರಣ ಅಂತಂದ್ರೆ, ಈ ವಿಚಾರವಾಗಿ ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಂತಹ ಬಹಳ ಕೂಲ್ ಆದಂತಹ ಉತ್ತರ. ಈ ಹಿಂದೆ ಟ್ರಂಪ್ ಇಂತಹ ಸ್ಟೇಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತ ಸಾರಾಸಗಟಾಗಿ ಅದನ್ನು ತಿರಸ್ಕರಿಸ್ತಾ ಇತ್ತು. ಹಾಗೇನೂ ಆಗಿಲ್ಲ, ಭಾರತದ ಪಾಲಿಸಿಯನ್ನು ಯಾರೂ ಡಿಕ್ಟೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಭಾರತ ಸ್ವತಂತ್ರ ಫಾರಿನ್ ಪಾಲಿಸಿಯನ್ನು ಹೊಂದಿದೆ, ನಮ್ಮ ಆಯಿಲ್ ಖರೀದಿಯನ್ನು ನಾವೇ ನಿರ್ಧಾರ ಮಾಡ್ತೀವಿ. ಹೀಗೆ ಭಾರತದ ವಿದೇಶಾಂಗ ಇಲಾಖೆಯಿಂದ ಬಹಳ ಖಾರವಾದಂತಹ ಉತ್ತರ ಬರ್ತಾ ಇತ್ತು. ಆದರೆ ಈ ಬಾರಿ ಬಹಳ ಕೂಲ್ ಆದಂತಹ ಉತ್ತರ ಬಂದಿದೆ. ಭಾರತ ಇದಕ್ಕೇನು ಉತ್ತರ ಕೊಟ್ಟಿದೆ ಗೊತ್ತಾ? ಭಾರತ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನ ಹೊರ ದೇಶಗಳಿಂದ ಬೈ ಮಾಡುತ್ತೆ. ಹೀಗಾಗಿ ಭಾರತದಲ್ಲಿ ತೈಲ ಬೆಲೆ ಸ್ಥಿರತೆಗೋಸ್ಕರವಾಗಿ ಸರ್ಕಾರ ಬಹಳ ಒತ್ತು ಕೊಡುತ್ತೆ. ಇನ್ನು US ವಿಚಾರಕ್ಕೆ ಬರೋದಾದ್ರೆ, ಆ ದೇಶದಿಂದ ಆಯಿಲ್ ಖರೀದಿಯನ್ನು ಹೆಚ್ಚು ಮಾಡುವ ಬಗ್ಗೆ ಹಲವು ವರ್ಷಗಳಿಂದ ಚಿಂತನೆ ನಡೀತಾ ಇದೆ. ಕಳೆದ 1 ದಶಕದಲ್ಲಿ ಈ ಬಗ್ಗೆ ಸಾಕಷ್ಟು ಪ್ರಗತಿಯೂ ಕೂಡ ಆಗಿದೆ. ಈಗಿನ US ಆಡಳಿತ ಭಾರತದೊಂದಿಗೆ ಹೆಚ್ಚಿನ ಎನರ್ಜಿ ಕೋಆಪರೇಷನ್ಗೆ ಆಸಕ್ತಿಯನ್ನು ತೋರಿದೆ. ಈ ಬಗ್ಗೆ ಈಗ ಮಾತುಕತೆ ನಡೀತಾ ಇದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಟ್ರಂಪ್ ಹೇಳಿದ್ದಕ್ಕೂ ಭಾರತದ ವಿದೇಶಾಂಗ ಇಲಾಖೆ ಹೇಳಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೇರವಾಗಿ ಭಾರತದ ವಿದೇಶಾಂಗ ಇಲಾಖೆ ಟ್ರಂಪ್ ಹೇಳಿಕೆಗೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ನಾವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತೀವಿ ಇಲ್ಲ ಅನ್ನೋದರ ಬಗ್ಗೆ ಭಾರತ ಯಾವುದೇ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ. ಇದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿರೋದು. ಯಾವಾಗ ಈ ವಿಚಾರ ಚರ್ಚೆ ಆಯಿತೋ, ಭಾರತದಲ್ಲಿ ರಾಜಕೀಯವಾಗಿಯೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಇತ್ತೀಚೆಗೆ ಫಾರಿನ್ ಟೂರ್ ಮುಗಿಸಿ ಬಂದಂತಹ ರಾಹುಲ್ ಗಾಂಧಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮೋದಿ ಟ್ರಂಪ್ರಿಂದ ಭಯಭೀತವಾಗಿದ್ದಾರೆ ಎಂಬ ಅರ್ಥದಲ್ಲಿ ರಾಹುಲ್ ಟ್ವೀಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಭಾರತ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸಿ ಬಿಡುತ್ತಾ? ಯಾಕೆ ಟ್ರಂಪ್ ಹೇಳಿಕೆಗೆ ಭಾರತ ಈ ರೀತಿಯಾಗಿ ಉತ್ತರ ಕೊಟ್ಟಿದೆ? ಇದರ ಬಗ್ಗೆ ಅನೇಕ ಪ್ರಶ್ನೆಗಳು ಬರ್ತವೆ ಅಲ್ವಾ? ಇದಕ್ಕೆ ನಿಮಗೆ ಅಂಕಿಅಂಶವನ್ನು ನೋಡಿದ್ರೆ ಗೊತ್ತಾಗುತ್ತೆ.
ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿದಂತಹ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಬಹಳ ಪ್ರಮಾಣದಲ್ಲೇನೂ ಇಳಿಕೆ ಆಗಿರಲಿಲ್ಲ. ಭಾರತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಟ್ಟು $2.5 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನು ರಷ್ಯಾದಿಂದ ಖರೀದಿ ಮಾಡಿದೆ. ಅದೇ ಚೈನಾ $3.2 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನು ರಷ್ಯಾದಿಂದ ಖರೀದಿ ಮಾಡಿದೆ. ಅಂದರೆ ಭಾರತ ರಷ್ಯಾದಿಂದ ಆಯಿಲನ್ನು ಖರೀದಿ ಮಾಡುವಂತಹ ವಿಚಾರ ನಮ್ಮ ತೈಲ ಕಂಪನಿಯ ಪ್ರಾಫಿಟ್ ಅನ್ನು ಆಧರಿಸಿದೆ. ಅವ್ರಿಗೆ ಯಾವಾಗ ಬೇಕಾ ಅವಾಗ ಜಾಸ್ತಿ ಖರೀದಿ ಮಾಡ್ತಾರೆ, ಬೇಡ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಖರೀದಿ ಮಾಡ್ತಾರೆ. ಇದರಲ್ಲಿ ಡೈರೆಕ್ಟ್ ಆಗಿ ಭಾರತ ಸರ್ಕಾರ ಇನ್ವಾಲ್ವ್ ಆಗ್ತಾ ಇಲ್ಲ. ಅಂದರೆ ಪಾಲಿಸಿ ಲೆವೆಲ್ನಲ್ಲಿ ಏನೂ ತೀರ್ಮಾನ ಕೈಗೊಂಡಿಲ್ಲ. ಯಾವಾಗ ಪಾಲಿಸಿ ಲೆವೆಲ್ನಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತಂದರೆ ಭಾರತದ ತೈಲ ಕಂಪನಿಗಳಿಗೆ ಸರ್ಕಾರ ಹೇಳುತ್ತೆ, ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು ಅಥವಾ ಇಂತಿಷ್ಟೇ ಖರೀದಿ ಮಾಡಬೇಕು ಅಂತ. ಅಂತಹ ಯಾವುದೇ ನಿಬಂಧನೆಗಳನ್ನು ಇಲ್ಲಿಯವರೆಗೆ ಭಾರತ ಸರ್ಕಾರ ವಿಧಿಸಿಲ್ಲ. ಮುಂದೂ ಕೂಡ ವಿಧಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಹಾಗಾದರೆ ಟ್ರಂಪ್ ಯಾಕೋಸ್ಕರವಾಗಿ ಹೀಗೆ ಹೇಳಿದ್ರು? ಭಾರತ ಯಾಕೆ ಹೀಗೆ ಉತ್ತರ ಕೊಡ್ತು? ನೇರವಾಗಿ ಹೇಳಬಹುದಿತ್ತಲ್ಲ. ಟ್ರಂಪ್ ಹೇಳಿಕೆ ಶುದ್ಧ ಸುಳ್ಳು ಅಂತ ಭಾರತ ಸ್ಪಷ್ಟಪಡಿಸಬಹುದಿತ್ತಲ್ಲ ಅಂತ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಸದ್ಯ ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇದೆ. ಅಮೆರಿಕ ಏನು ಡಿಮ್ಯಾಂಡ್ ಮಾಡ್ತಾ ಇದೆ? ನೀವು ರಷ್ಯಾದಿಂದ ನಿಮ್ಮ ಅಗತ್ಯತೆಯ 35%ನಷ್ಟು ತೈಲವನ್ನು ಖರೀದಿ ಮಾಡ್ತಾ ಇದ್ರಿ. ಕೆಲವೊಮ್ಮೆ ಇದು 38%ವರೆಗೂ ಕೂಡ ಹೋಗ್ತಾ ಇದೆ. ನೀವು ರಷ್ಯಾವನ್ನು ಬಿಟ್ಟು ಅಮೆರಿಕದಿಂದ ಬೈ ಮಾಡಬಹುದಲ್ವಾ? ನಿಮ್ಮ ಜೊತೆಗೆ ನಮ್ಮ ಟ್ರೇಡ್ ಡಿಫಿಸಿಟ್ ಇದೆ. ಹೀಗಂತ ಅಮೆರಿಕ ಭಾರತದ ಮೇಲೆ ನಿರಂತರವಾಗಿ ಒತ್ತಡ ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಅಮೆರಿಕಾಗೆ ಒಂದು ಭರವಸೆ ಕೊಟ್ಟಿದ್ದಿರಬಹುದು, ನಾವು ಅಮೆರಿಕದಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡ್ತೀವಿ ಅಂತ. ಹಾಗಂದ ಮಾತ್ರಕ್ಕೆ ನಾವು ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸ್ತೀವಿ ಅಂತಲ್ಲ. ಇನ್ನೂ ಒಂದು ಚಾನ್ಸ್ ಏನಿದೆ ಅಂತಂದರೆ, ಈಗ ನಾವು ರಷ್ಯಾದಿಂದ 35%ನಷ್ಟು ನಮ್ಮ ಅಗತ್ಯತೆಯ ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಲ್ಲ, ಇದು 25%ಗೆ ಕುಸಿಬಹುದು. ಒಂದು 10%ಅನ್ನು ಅಮೆರಿಕದಿಂದ ನಾವು ತರಿಸ್ಕೊಳ್ಬಹುದು. ಅಥವಾ ರಷ್ಯಾದಿಂದ ಇಷ್ಟೇ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡೋದನ್ನು ಮುಂದುವರಿಸಿ ಇತರೆ ದೇಶದಿಂದ ಭಾರತ ತೈಲವನ್ನು ಖರೀದಿ ಮಾಡ್ತಾ ಇದೆಯಲ್ಲ, ಆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ನಿಮಗೆ ನೆನಪಿರಲಿ, ಭಾರತ ಇವತ್ತಿಗೂ ಕೂಡ ಸರಿಸುಮಾರು 40 ದೇಶಗಳಿಂದ ಇಂಧನವನ್ನು ಖರೀದಿ ಮಾಡುತ್ತೆ. ಆ ದೇಶಗಳಿಂದ ಎಲ್ಲ ತರಿಸ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅಮೆರಿಕದಿಂದ ಬೈ ಮಾಡೋದನ್ನು ಜಾಸ್ತಿ ಮಾಡಬಹುದು. ನಿಮಗೊಂದು ವಿಚಾರ ನೆನಪಿರಲಿ, ಅಮೆರಿಕಾಗೆ ಭಾರತ ರಷ್ಯಾದಿಂದ ತೈಲ ತರಿಸ್ಕೊಳ್ಳುತ್ತೋ ಇಲ್ವೋ ಅದು ಮುಖ್ಯ ಅಲ್ಲ. ಭಾರತ ರಷ್ಯಾಗೆ ಹಣ ಕೊಡುತ್ತೆ, ಅದು ಯುದ್ಧಕ್ಕೆ ಹೋಗುತ್ತೆ, ಯುದ್ಧಕ್ಕೆ ಬಳಕೆ ಆಗುತ್ತೆ, ಇದೆಲ್ಲ ಅಮೆರಿಕದವರ ಡ್ರಾಮಾ. ಅವ್ರಿಗೆ ಏನು ಬೇಕಾಗಿದೆ ಗೊತ್ತಾ? ಅಮೆರಿಕದಿಂದ ಭಾರತ ಬೈ ಮಾಡಬೇಕು, ಭಾರತದ ಮಾರುಕಟ್ಟೆಯ ಆಕ್ಸೆಸ್ ಅಮೆರಿಕಕ್ಕೆ ಸಿಗಬೇಕು, ಭಾರತ ಕಡಿಮೆ ಟ್ಯಾರಿಫ್ ಅನ್ನು ಹಾಕಬೇಕು. ಅವರಿಗೆ ಒಟ್ಟಾರೆಯಾಗಿ ಭಾರತದ ಬಳಿ ಇರುವಂತಹ ಅಮೆರಿಕದ ಟ್ರೇಡ್ ಡಿಫಿಸಿಟ್ ಏನಿದೆ ಅದು ಕಡಿಮೆ ಆಗಬೇಕು, ಅಷ್ಟೇ ಅಮೆರಿಕದ ಉದ್ದೇಶ. ಇದಕ್ಕೆ ಭಾರತ ಈ ರೀತಿಯಾದಂತಹ ಭರವಸೆಯನ್ನು ಕೊಟ್ಟಿದ್ದಿರಬಹುದು. ಇದನ್ನೇ ಇಟ್ಕೊಂಡು ಟ್ರಂಪ್ ಆ ರೀತಿಯಾಗಿ ಕ್ಲೈಮ್ ಮಾಡಿದ್ದಿರಬಹುದು. ನನ್ನ ಅಭಿಪ್ರಾಯ ಇದು. ಇನ್ನು ಮಿತ್ರರೇ, ಟ್ರಂಪ್ ಸುಳ್ಳು ಹೇಳೋದಕ್ಕೇನು ಮುಲಾಜೆ ಇಲ್ಲ ಬಿಡಿ. ಅವ್ರು ಎಷ್ಟು ದೊಡ್ಡ ಸುಳ್ಳನ್ನು ಬೇಕಾದ್ರೆ ಹೇಳ್ತಾರೆ. ಅವರಿಗೆ ಮೆಂಟಲ್ ಸ್ಟೆಬಿಲಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಡೌಟ್ ಆಗುತ್ತೆ. ಯಾಕೆ ಗೊತ್ತಾ? ಇದೇ ಪ್ರೆಸ್ ಮೀಟ್ನಲ್ಲಿ ಟ್ರಂಪ್ ಒಂದು ಬ್ಲಂಡರ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನು ನಿಲ್ಲಿಸಿದೆ ಅಂತ ಅನೇಕ ಬಾರಿ ಕ್ಲೈಮ್ ಮಾಡ್ತಾ ಇದ್ರಲ್ಲ, ಈ ಬಾರಿ ಭಾರತದ ಹೆಸರು ಟ್ರಂಪ್ಗೆ ನೆನಪೇ ಆಗಿಲ್ಲ. ಬದಲಾಗಿ ಪಾಕಿಸ್ತಾನ ಮತ್ತು ಇರಾನ್ ನಡುವೆ ಯುದ್ಧ ಆಗಿತ್ತು, ಎರಡೂ ಕೂಡ ಅಣ್ವಸ್ತ್ರ ರಾಷ್ಟ್ರಗಳು. ಹೀಗಾಗಿ ನಾನು ಧಮಕಿ ಹಾಕಿಬಿಟ್ಟೆ, ನೀವೇನಾದರೂ ಯುದ್ಧ ನಿಲ್ಲಿಸದೆ ಹೋದರೆ 200% ಟ್ಯಾರಿಫ್ ಹಾಕ್ತೀನಿ ಅಂತ. ಆಗ ಪಾಕಿಸ್ತಾನ ಮತ್ತು ಇರಾನ್ ಯುದ್ಧವನ್ನು ನಿಲ್ಲಿಸ್ಬಿಟ್ವು ಅಂತ. ಮಿತ್ರರೇ, ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರದು ಅಂತ ಇದೇ ಅಮೆರಿಕ ಅಷ್ಟೆಲ್ಲ ಸಾಹಸ ಪಟ್ಟಿದೆ. ಆದ್ರೆ ಈಗ ಟ್ರಂಪೇ ಹೇಳ್ತಾ ಇದ್ದಾರೆ, ಇರಾನ್ ಒಂದು ನ್ಯೂಕ್ಲಿಯರ್ ಪವರ್ ದೇಶ, ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಿದೆ ಅಂತ. ಟ್ರಂಪ್ ಹೀಗೆ ಹೇಳ್ತಿರುವಂತಹ ಸಂದರ್ಭದಲ್ಲಿ ಹಿಂದೆ ಕಾಶ್ ಪಟೇಲ್ ನಿಂತಿದ್ರು. ಅವ್ರಿಗೆ ನಗೋದಕ್ಕೂ ಆಗ್ತಾ ಇಲ್ಲ, ಅಳೋದಕ್ಕೂ ಆಗ್ತಾ ಇಲ್ಲ. ಏನಪ್ಪ ಈ ಮನುಷ್ಯನ ಕತೆ ಅಂತ. ಕೆಲವೊಮ್ಮೆ ಏನು ಅನ್ಸುತ್ತೆ ಅಂತಂದ್ರೆ, ಈ ಹಿಂದೆ ಬೈಡನ್ಗೆ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ, ಎಲ್ಲ ಮರೆತು ಹೋಗ್ತಾ ಇದೆ ಅಂತ ಇದೇ ಟ್ರಂಪ್ ಆರೋಪ ಮಾಡ್ತಾ ಇದ್ರು. ನಾನು ಬೇಕಾದ್ರೆ ಯಾವುದೇ ಟೆಸ್ಟ್ಗೆ ಸಿದ್ಧ ಇದ್ದೀನಿ, ನನಗೆ ಮೆಂಟಲ್ ಟೆಸ್ಟ್ ಮಾಡಿಬಿಡಿ ಅಂತ. ಸದ್ಯದ ಟ್ರಂಪ್ ಅವಸ್ಥೆಯನ್ನು ನೋಡ್ತಾ ಇದ್ರೆ ಬೈಡನ್ಗಿಂತ ಹೆಚ್ಚು ಮೆಂಟಲಿ ವೀಕ್ ಆಗಿದ್ದಾರೇನೋ ಅಂತ ಅನಿಸ್ತಾ ಇದೆ. ಇನ್ನು ಟ್ರಂಪ್ ಅವರು ಇದೇ ಪ್ರೆಸ್ ಮೀಟ್ನಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಅದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ನನಗೆ ತುಂಬಾ ಒಳ್ಳೆ ಸ್ನೇಹಿತ, ಅದ್ಭುತವಾದಂತಹ ಗೆಳೆಯ, ಅವ್ರು ನನ್ನ ಬಹಳ ಇಷ್ಟಪಡ್ತಾರೆ. ನರೇಂದ್ರ ಮೋದಿ ಲವ್ಸ್ ಟ್ರಂಪ್. ನಾನು ಅವರ ಪೊಲಿಟಿಕಲ್ ಕೆರಿಯರ್ ಅನ್ನ ಎಂಡ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಭಾರತ ಒಂದು ಅದ್ಭುತವಾದಂತಹ ದೇಶ, ಆದರೆ ಅಲ್ಲಿ ಈ ಹಿಂದೆ ಬಂದಂತಹ ನಾಯಕರೆಲ್ಲ ಒಂದೊಂದು ವರ್ಷಕ್ಕೆ ಬದಲಾಗ್ತಾ ಇದ್ರು. ಅಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಲಿಲ್ಲ. ಆದರೆ ನರೇಂದ್ರ ಮೋದಿ ನನ್ನ ಸ್ನೇಹಿತ, ಅಲ್ಲಿ ಉತ್ತಮವಾದಂತಹ ಆಡಳಿತ ನಡೆಸ್ತಾ ಹಲವು ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರಂಪ್ ಅವರು ಎಷ್ಟು ದೊಡ್ಡ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಸಾಕ್ಷಿ? ಭಾರತದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಲಿಲ್ವಂತೆ. ನರೇಂದ್ರ ಮೋದಿ ಮಾತ್ರ ಸುದೀರ್ಘವಾಗಿ ಆಡಳಿತ ಕೊಡ್ತಾ ಇರೋದಂತೆ. ಈ ಹಿಂದೆ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು ನಾಯಕರು ಬದಲಾಗ್ತಾ ಇದ್ರಂತೆ. ಮಿತ್ರರೇ, ನಿಮಗೆ ನೆನಪಿರಲಿ, ಕಳೆದ 27 ವರ್ಷದಲ್ಲಿ ಅಂದರೆ 1998ರಿಂದ 2025ರವರೆಗೆ ಭಾರತ ಕಂಡಿದ್ದು ಕೇವಲ 3 ಪ್ರಧಾನಿಯನ್ನ. ಅದರಲ್ಲಿ 6 ವರ್ಷಗಳ ಕಾಲ ವಾಜಪೇಯಿ ಸರ್ಕಾರ ಮಾಡಿದ್ದಾರೆ. 6 ವರ್ಷ ಅವರು ಕಂಟಿನ್ಯೂಸ್ ಆಗಿ ಅಧಿಕಾರದಲ್ಲಿದ್ದರು. ಆನಂತರ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಈಗ 11 ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಇದೆ. ಹಾಗೆ ನೋಡೋಕೆ ಹೋದ್ರೆ ಅಮೆರಿಕದಲ್ಲಿ ಈ ಅವಧಿಯಲ್ಲಿ 5 ಅಧ್ಯಕ್ಷರು ಬಂದು ಹೋಗಿದ್ದಾರೆ. ಕ್ಲಿಂಟನ್, ಬುಷ್, ಒಬಾಮಾ, ಟ್ರಂಪ್, ಬೈಡನ್, 5 ಅಧ್ಯಕ್ಷರನ್ನ ಅಮೆರಿಕ ಕಂಡಿದೆ.
ಸದ್ಯದ ಅಮೆರಿಕದ ರಾಜಕೀಯ ಚಿತ್ರಣವನ್ನು ನೋಡಿ, ಒಮ್ಮೆ ಗೆದ್ದವರು ಎರಡನೇ ಬಾರಿ ಗೆಲ್ಲೋದಕ್ಕಾಗ್ತಾ ಇಲ್ಲ. ಟ್ರಂಪೇ ಈ ಹಿಂದೆ ಸೋತಿದ್ರು, ಈ ಬಾರಿ ಬೈಡನ್ನ ಪಕ್ಷ ಸೋತು ಹೋಗಿದೆ. ಅಂತಹ ಟ್ರಂಪ್ ಭಾರತದಲ್ಲಿ 1 ವರ್ಷಕ್ಕೆ ಅಧಿಕಾರ ಬದಲಾಗ್ತಾ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಮನುಷ್ಯನ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು, ಆತ ಎಷ್ಟು ಸೀರಿಯಸ್ ಆಗಿದ್ದಾನೆ, ಎಷ್ಟು ಜ್ಞಾನ ಇದೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಈ ಟ್ರಂಪ್ಗೆ ಬುದ್ಧಿಮತ್ತೆ ಕಡಿಮೆ, ಈತ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾನೆ, ಶೋ ಮ್ಯಾನ್ ರೀತಿಯಲ್ಲಿ ಪೋಸ್ಟ್ ಕೊಡ್ತಾನೆ. ಈ ವಿಚಾರವನ್ನು ಜಗತ್ತು ಅರ್ಥ ಮಾಡ್ಕೊಂಡಿದೆ. ಕೆಲವರು ಬಕೆಟ್ ಹಿಡಿತಾ ಇದ್ದಾರೆ, ಕೆಲವರು ಬಕೆಟ್ ಹಿಡಿತಾ ಇಲ್ಲ ಅಷ್ಟೇ. ಆದರೆ ಈ ವಿಚಾರದಲ್ಲೂ ಕೂಡ ಭಾರತದ ವಿಪಕ್ಷಗಳು ಮಾತ್ರ ರಾಜಕೀಯ ಮಾಡೋದನ್ನು ಬಿಡ್ತಾ ಇಲ್ಲ. ಅಯ್ಯೋ ಟ್ರಂಪ್ ಏನೋ ಹುಚ್ಚಾಪ, ಅವನ ವಿಚಾರದಲ್ಲಿ ನಾವೇನು ರಾಜಕೀಯ ಮಾಡೋದು ಅಂತ ಇವರು ಸುಮ್ಮನಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಪದೇ ಪದೇ ಈ ಟ್ರಂಪ್ ಮತ್ತು ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇರುವಂತಹ ಆಪರೇಷನ್ ಸಿಂಧೂರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಪಾಕಿಸ್ತಾನ ಹೇಳ್ತಿರೋದನ್ನ ರಾಹುಲ್ ಗಾಂಧಿ ಬಾಯಲ್ಲಿ ಹೇಳೋದೇ ತಪ್ಪು ನನ್ನ ಪ್ರಕಾರ. ಯಾಕೆಂದ್ರೆ ಆ ಪಾಕಿಸ್ತಾನದ ಸ್ಥಿತಿಯನ್ನ ನೋಡಿ, ಅವರಿಗೆ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಎದುರಿಸೋದಕ್ಕಾಗದೆ ಸೋತು ಶರಣಾಗಿದ್ದಾರೆ. ಅಂಥವರು ಆಪರೇಷನ್ ಸಿಂಧೂರದಲ್ಲಿ ಭಾರತದ ಫೈಟರ್ ಜೆಟ್ಗಳನ್ನು ಹೊಡೆದಿದ್ದೀವಿ, ಭಾರತದ ಸೇನೆಗೆ ಹೊಡೆದಿದ್ದೀವಿ, ನಾವು ವಿಜಯ ಸಾಧಿಸಿದ್ದೀವಿ, ಹೀಗೆಲ್ಲ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯವಾ? ಜಗತ್ತು ನಂಬ್ತಾ ಇಲ್ಲ, ಆದರೆ ನಮ್ಮ ವಿಪಕ್ಷಗಳು ನಂಬ್ತಾ ಇದೆ. ಅದರ ನಾಯಕ ರಾಹುಲ್ ಗಾಂಧಿ ಪದೇ ಪದೇ ಈಗಲೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ಟ್ವೀಟ್ನಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ರಾಜಕೀಯ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾವೆ. ಒಂದು ವೇಳೆ ಭಾರತ ಸರ್ಕಾರ ಏನಾದರೂ ಈಗ ಟ್ರಂಪ್ ಹೇಳಿದ ಹಾಗೆ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸಿದ್ದೇ ಆದರೆ, ರಾಹುಲ್ ಗಾಂಧಿ ಬೇಕಾದಷ್ಟು ರಾಜಕೀಯ ಮಾಡಲಿ, ಬೇಕಾದಷ್ಟು ವಿರೋಧ ಮಾಡಲಿ, ನಾನು 100% ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಅದು ಮೂರ್ಖತನದ ನಿರ್ಧಾರ. ಅದನ್ನು ಬಿಟ್ಟುಬಿಟ್ಟು ಯಾವುದೋ ಆ ಪಾಕಿಸ್ತಾನದ ವಿಚಾರ ಇಟ್ಕೊಂಡು ಪದೇ ಪದೇ ಅದೇ ವಿಚಾರ ಪ್ರಸ್ತಾಪ ಮಾಡೋದು ನಮ್ಮ ಸೇನೆಗೆ, ನಮ್ಮ ದೇಶಕ್ಕೆ ಮಾಡಿದಂಥ ಅವಮಾನ. ಅದು ಕೇವಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಥವಾ ಭಾರತ ಸರ್ಕಾರಕ್ಕೆ ಮಾಡಿದಂಥ ಅವಮಾನ ಆಗೋದಿಲ್ಲ. ಮಿತ್ರರೇ, ಟ್ರಂಪ್ ಹೇಳಿದ್ದು ಸತ್ಯನಾ ಸುಳ್ಳ ಅನ್ನೋದ್ರ ಬಗ್ಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಭಾರತ ಕದ್ದು ಮುಚ್ಚಿ ಅಂತೂ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಹೆಚ್ಚಿಗೆ ಬೈ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ಅಂಕಿಅಂಶವೂ ಕೂಡ ಪ್ರತಿ ತಿಂಗಳು ಸಿಗುತ್ತೆ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬರೋಣ. ಈಗ ತಾನೇ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ 48 ಗಂಟೆಗಳ ಕಾಲ ಸೀಸ್ ಫೈರ್ ಆಗಿದೆ. ಪಾಕಿಸ್ತಾನ ಹೊಡೆತ ತಿಂದುಬಿಟ್ಟು ಸಣ್ಣದಾಗಿ ನಿಟ್ಟುಸಿರು ಬಿಡ್ತಾ ಇದೆ. ಅಂತೂ ಇಂತೂ ಆಫ್ಘಾನಿಗಳು ಯುದ್ಧವನ್ನು ನಿಲ್ಲಿಸ್ಬಿಟ್ರಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಜಿಯೋ ಟಿವಿಗೆ ಮಾತನಾಡಿದಂತಹ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಪಾಕಿಸ್ತಾನದ ಜಿಯೋ ಟಿವಿಯ ಪತ್ರಕರ್ತ ಖ್ವಾಜಾ ಆಸಿಫ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಯುದ್ಧ ವಿರಾಮ ಆಗಿದೆ, ಇದು ಕಂಟಿನ್ಯೂ ಆಗುತ್ತಾ ಅಂತ. ಅದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳ್ತಾನೆ, ಇದ್ರ ಬಗ್ಗೆ ನನಗೆ ಸಾಕಷ್ಟು ಡೌಟ್ ಇದೆ. ಯಾಕೆ ಅಂತಂದರೆ ಇದು ಭಾರತದ ಫ್ರಾಕ್ಸಿ ವಾರ್. ಭಾರತ ತಾಲಿಬಾನಿಗಳನ್ನು ಇಟ್ಕೊಂಡು ಯುದ್ಧ ಮಾಡಿಸಿದೆ. ಮುತ್ತಕ್ಕಿ ಸಾಬ್ ಈಗಿನ್ನೂ ಭಾರತ ಪ್ರವಾಸವನ್ನು ಮುಗಿಸಿ ವಾಪಸ್ ಬಂದಿದ್ದಾರೆ. ಅವರು ಭಾರತದ ಯಾವ ಪ್ಲಾನ್ನೊಂದಿಗೆ ವಾಪಸ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧಕ್ಕೆ ಭಾರತವೇ ಕಾರಣ, ಆ ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡಿದ್ದು ಭಾರತ ಅನ್ನುವ ಅರ್ಥದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತನಾಡ್ತಾ ಇದ್ದಾನೆ. ಮಿತ್ರರೇ, ತಾಲಿಬಾನಿಗಳು ಯುದ್ಧ ಮಾಡಿ ಗೆದ್ದಿದ್ದಾರೆ. ನಾವಂತೂ ಆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಪಾಕಿಸ್ತಾನವೇ ಮುಂದೆ ಬಂದು ಆ ಕ್ರೆಡಿಟ್ ಅನ್ನು ಭಾರತಕ್ಕೆ ಕೊಡುತ್ತೆ ಅಂತಂದ್ರೆ ಬೇಡ ಅನ್ನೋದಕ್ಕೆ ನಾವ್ಯಾರು? ಒಟ್ಟಿನಲ್ಲಿ ಯಾರಾದರೂ ಮಾಡಿರಲಿ, ಹೊಡ್ತಾ ತಿಂತಾ ಇರೋದು ಪಾಕಿಸ್ತಾನವೇ ತಾನೆ. ಅಷ್ಟೇ ಸಾಕು ನಮಗೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.